ಎಲ್ಲರೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳಬೇಕಂದ್ರೆ, ಒಬ್ಬರು ಕಮೆಂಟ್ ಮಾಡಿದರು ಏನಂತ, ನೀವು ಫಸ್ಟ್ ಹೇಳಿದ ಪ್ರಕಾರ ಮನುಷ್ಯ ದೇವರ ಜ್ಞಾನಕ್ಕಾಗಿ 8 ನಿಮಿಷ ಇಡಬೇಕು, ಆಮೇಲೆ ಆರೋಗ್ಯಕ್ಕಾಗಿ 8 ನಿಮಿಷ ಇಡಬೇಕು ಅಂದು ನೀವು ಹೇಳಿದ್ರಿ. ಆಮೇಲೆ ವಿದ್ಯಾರ್ಥಿಗಳು GB ಡಾಟಾ, ಮೊಬೈಲ್ ಡಾಟಾ, ಈಗ ಡಿಜಿಟಲ್ ಕನ್ನಡದಲ್ಲಿ ಎಷ್ಟು ಡಾಟಾನ ನಾವು ವೈಯಕ್ತಿಕವಾಗಿ ತೊಗೋತಾ ಇದ್ದೀವಿ ಅನ್ನೋದನ್ನು ಹೇಳಿದ್ರಿ. ಅದರೊಳಗೆ ಎಷ್ಟು ಜನ ನೀವು ಮಾಡಿದ ಪ್ರಕಾರ ಎಷ್ಟು ಜನ ಉಪಯೋಗ ತೊಗೋತಾ ಇದ್ದಾರೆ ಅಂತ ಕೇಳಿದರು. ನೋಡಿ, ನಾನು ಒಬ್ಬ ಸಣ್ಣ ಜ್ಞಾನಗಾರ, ಆದರೂ ಕೂಡ ನನ್ನಲ್ಲಿ ತಿಳಿದಂಥ ಸಂದೇಶವನ್ನು ಕೂಡ ಇವತ್ತಿನ ಸಂದೇಶದಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟು ಅದರೊಳಗೆ ಉಪಯೋಗ ನೋಡಿದ್ರೆ ಸಾಕು, ಒಂಜಿಟ್ಟು ಕೇಳಿದರೆ ಸಾಕು, ನಾವು ಈ ಥರ ಮಾಡಬೇಕು ಅನ್ನಲ್ಲಿ ಮನಸ್ಸಿನಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಸ್ಟೂಡೆಂಟನಿಗೂ ಕಂಪಲ್ಸರಿ ಬಂದರೆ ಅವನ್ನು ಮುಂದೆ ಗುರಿ ಮುಟ್ಟಲು ಸಾಧ್ಯ ಆಗುತ್ತದೆ ಅನ್ನುವಂಥ ನಾನು ಇವತ್ತಿನ ಸಂಚಿಕೆಯನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ಈಗಿನ ಕಾಲದಲ್ಲಿ ಎಷ್ಟು ರೋಮಾಂಚಕವಾಗಿ ಹಾಗೂ ಎಷ್ಟು ಇದನ್ನು ಮನಸ್ಸು ಚಂಚಲವಾಗುವಂಥ ರಿಕಾರ್ಡ್ ಸಾಂಗ್ಸ್ಗಳನ್ನು ಕೇಳುತ್ತಾ ಕೊಂಡೋದ್ರಕ್ಕಿಂತ ಇಂಥ ಒಳ್ಳೆಯ ಜ್ಞಾನ ಮುಖಾಂತರ ನಾವು ಕೇಳಿದರೆ ನಮ್ಮ ಯುವಕರು ಹಾಗೂ ಸ್ಟೂಡೆಂಟರು ಒಳ್ಳೆಯ ಒಂದು ದಾರಿಗೆ ಮಟ್ಟಿಗೆ ಬರ್ತಾರೆ ಅನ್ನುವಂಥ ಒಂದು ಉದ್ದೇಶವನ್ನು ಇವತ್ತು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರೂ ನಮಸ್ಕಾರ.